ತಮ್ಮದೇ ಆದ ಹಾರ್ಡ್ವೇರ್ ಅಂಗಡಿ ತೆರೆಯುವ ಕನಸಿದೆಯಾ? ಹಾಗಿದ್ರೆ ಈ ಮಾಹಿತಿ ಖಂಡಿತವಾಗಿಯೂ ಒಂದು ಸ್ಪಷ್ಟವಾದ ದಾರಿಯನ್ನ ತೋರಿಸಲಿದೆ. ಆ ಕನಸನ್ನ ನನಸಾಗಿಸಲು ಬೇಕಾದ ಒಂದೊಂದು ಹೆಜ್ಜೆಯ ಬಗ್ಗೆನೂ ನೋಡೋಣ ಬನ್ನಿ. ನೋಡಿ, ಮಳೆನೇ ಇರಲಿ, ಚಳಿನೇ ಇರಲಿ ಅಥವಾ ಸುಡೋ ಬಿಸಿಲೇ ಇರಲಿ, ಕನ್ಸ್ಟ್ರಕ್ಷನ್ ಕೆಲಸ, ಮನೆ ರಿಪೇರಿ ಕೆಲಸಗಳು ಯಾವತ್ತೂ ನಿಲ್ಲಲ್ಲ ಅಲ್ವಾ? ಅದಕ್ಕೇನೆ ಹಾರ್ಡ್ವೇರ್ ಅಂಗಡಿಗಳಿಗೆ ವರ್ಷವಿಡೀ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಇದೊಂಥರ ಎವರ್ಗ್ರೀನ್ ಬಿಸ್ನೆಸ್. ಹಾಗಾದ್ರೆ ನೋಡಕ್ಕೆ ಇಷ್ಟು ಲಾಭದಾಯಕವಾಗಿ ಕಾಣೋ ಈ ಬಿಸ್ನೆಸ್ನ ನೆಲದಿಂದ ಮೇಲ್ಕಟ್ಟಬೇಕು ಅಂದ್ರೆ ಏನೆಲ್ಲ ಬೇಕು? ಬನ್ನಿ ಒಂದೊಂದೇ ಸ್ಟೆಪ್ಪನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯೋಚನೆ ಮಾಡಿ, ಮನೆ, ಆಫೀಸು, ಸ್ಕೂಲು, ಹಾಸ್ಪಿಟಲ್ ಯಾವುದೇ ಬಿಲ್ಡಿಂಗ್ ತಗೊಂಡ್ರೂ ಹಾರ್ಡ್ವೇರ್ ಬೇಕೇ ಬೇಕು. ಒಂದು ಚಿಕ್ಕ ಸ್ಕ್ರೂನಿಂದ ಹಿಡಿದು ದೊಡ್ಡ ದೊಡ್ಡ ಪೈಪು, ಪೇಂಟ್ ಡಬ್ಬಿ ತನಕ ಪ್ರತಿದಿನ ಇದರ ಅವಶ್ಯಕತೆ ಇದ್ದೇ ಇರುತ್ತೆ. ಇದೇ ಕಾರಣಕ್ಕೆ ಇದನ್ನ ಒಂದು ಸ್ಟೇಬಲ್ ಬಿಸ್ನೆಸ್ ಅಂತ ಹೇಳೋದು. ಒಂದು ನಿಮಿಷ, ಅಂಗಡಿಗೆ ಜಾಗ ಹುಡ್ಕೋ ಮುಂಚೆ ಅಥವಾ ಲಕ್ಷಗಟ್ಲೆ ಸಾಮಾನನ್ನ ತಂದು ತುಂಬಿಸೋಕ್ಕೂ ಮುಂಚೆ ಈ ಮೂರು ಬಹಳ ಮುಖ್ಯವಾದ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಲೇಬೇಕು. ಇವೇ ಈ ಬಿಸ್ನೆಸ್ನ ಅಡಿಪಾಯ. ಮೊದಲನೇದಾಗಿ ಆಗತ್ತೆ ಅಂದ್ರೆ ಬೇರೆ ಹಾರ್ಡ್ವೇರ್ ಅಂಗಡಿಲಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿ. ಯಾಕ್ ಗೊತ್ತಾ? ಯಾವ ವಸ್ತುವಿಗೆ ಹೆಚ್ಚು ಬೇಡಿಕೆ ಇದೆ, ಕಸ್ಟಮರ್ಸ್ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಪ್ರಾಕ್ಟಿಕಲ್ ನಾಲೆಜ್ ಸಿಗುತ್ತೆ. ಎರಡನೇದು ಮಾರ್ಕೆಟ್ ರಿಸರ್ಚ್. ಇದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಕಾಂಪಿಟೇಟರ್ಸ್ ಯಾರು, ಅವರ ಸ್ಟ್ರೆಂಗ್ತ್ ಏನು, ವೀಕ್ನೆಸ್ ಏನು ಅಂತ ತಿಳ್ಕೋಬೇಕು. ಇನ್ನು ಕೊನೆಯದಾಗಿ ನಿಮ್ಮ ನಿಶ್ ಯಾವುದು ಅಂತ ಡಿಸೈಡ್ ಮಾಡಿ. ಅಂದ್ರೆ ಎಲ್ಲ ಸಾಮಾನುಗಳನ್ನ ಇಡ್ತೀರಾ ಅಥವಾ ಬರೀ ಪೇಂಟ್ ಇಲ್ಲಾಂದ್ರೆ ಬರೀ ಪ್ಲಂಬಿಂಗ್ ಸಾಮಗ್ರಿಗಳ ಮೇಲೆ ಫೋಕಸ್ ಮಾಡ್ತೀರಾ ಅನ್ನೋದನ್ನ ಮೊದಲೇ ತೀರ್ಮಾನ ಮಾಡಬೇಕು. ಸರಿ, ಈಗ ಈ ಬಿಸ್ನೆಸ್ನ ಎರಡು ದೊಡ್ಡ ಪಿಲ್ಲರ್ಸ್ ಬಗ್ಗೆ ಮಾತಾಡೋಣ. ಒಂದು ಲೊಕೇಶನ್, ಇನ್ನೊಂದು ಇನ್ವೆಸ್ಟ್ಮೆಂಟ್. ಅಂದ್ರೆ ಅಂಗಡಿ ಎಲ್ಲಿರಬೇಕು ಮತ್ತೆ ಅದಕ್ಕೆ ಎಷ್ಟು ದುಡ್ಡು ಬೇಕು. ಈ ಎರಡು ನಿರ್ಧಾರಗಳು ನಿಮ್ಮ ಬಿಸ್ನೆಸ್ನ ಫ್ಯೂಚರನ್ನೇ ಡಿಸೈಡ್ ಮಾಡುತ್ತೆ. ಇಲ್ಲಿ ನೋಡಿ, ಎರಡು ಆಪ್ಷನ್ ಇದೆ. ಒಂದು ಹೊಸದಾಗಿ ಡೆವಲಪ್ ಆಗ್ತಿರೋ ಏರಿಯಾ, ಇನ್ನೊಂದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಮಾರ್ಕೆಟ್. ಹೊಸ ಏರಿಯಾದಲ್ಲಿ ಕಾಂಪಿಟಿಷನ್ ಕಡಿಮೆ ಇರುತ್ತೆ, ಆದರೆ ಎಸ್ಟಾಬ್ಲಿಷ್ಡ್ ಮಾರ್ಕೆಟಲ್ಲಿ ರೆಡಿ ಕಸ್ಟಮರ್ಸ್ ಜಾಸ್ತಿ ಸಿಗ್ತಾರೆ. ಎರಡರಲ್ಲೂ ಪ್ಲಸ್ ಇದೆ, ಮೈನಸ್ ಕೂಡ ಇದೆ. ಸೊ ತುಂಬಾ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು. ಸ್ವಂತ ಜಾಗ ಇದ್ರೆ ಅದಕ್ಕಿಂತ ಬೆಸ್ಟ್ ಇನ್ನೊಂದಿಲ್ಲ, ನಿಜ. ಆದ್ರೆ ಸ್ಟಾರ್ಟಿಂಗಲ್ಲಿ ಹೆಚ್ಚಿನವರು ಬಾಡಿಗೆಗೆ ತಗೋತಾರೆ. ಹಾಗೆ ತಗೋಬೇಕಾದ್ರೆ ಒಂದ್ ವಿಷಯ ನೆನ್ಪಿಡಿ, ಆದಷ್ಟು ಲಾಂಗ್ ಟರ್ಮ್ ಅಗ್ರಿಮೆಂಟ್ ಮಾಡ್ಕೊಡಿ. ಯಾಕಂದ್ರೆ ಪದೇ ಪದೇ ಬಾಡಿಗೆ ಜಾಸ್ತಿ ಮಾಡೋದು, ಜಾಗ ಖಾಲಿ ಮಾಡಿಸೋದು, ಈ ತಲೆನೋವೆಲ್ಲ ಇರಬಾರ್ದು. ಓಕೆ, ದುಡ್ಡಿನ ವಿಷಯಕ್ಕೆ ಬಂದ್ರೆ ಧಾರದಲ್ಲಿ ಒಂದು ಮೀಡಿಯಂ ಸೈಜ್ ಹಾರ್ಡ್ವೇರ್ ಬಿಸ್ನೆಸ್ ಶುರು ಮಾಡೋಕೆ ಒಂದು ಅಂದಾಜಿನ ಪ್ರಕಾರ 4ರಿಂದ 15 ಲಕ್ಷ ರೂಪಾಯಿ ಬೇಕಾಗ್ಬೋದು. ಇದು ಅಂಗಡಿಯ ಸೈಜು ಮತ್ತು ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತ. ಇಲ್ಲಿ ನೋಡ್ಬೋದು, ನೀವು ಹಾಕೋ ದುಡ್ಡಲ್ಲಿ ದೊಡ್ಡ ಪಾಲು ಎಲ್ಲಿಗೆ ಹೋಗುತ್ತೆ ಅಂತ. ನೋಡಿ, ಮೇಜರ್ ಚಂಕ್ ಹೋಗೋದು ಸ್ಟಾಕ್ ತರೋಕೆ ಮತ್ತೆ ಅಂಗಡಿಯ ಅಡ್ವಾನ್ಸ್ ಅಥವಾ ಡೆಪಾಸಿಟ್ ಕೊಡೋಕೆ. ಸೊ ಈ ಎರಡು ಕಡೆ ದುಡ್ಡು ಹಾಕುವಾಗ ತುಂಬಾ ಹುಷಾರಾಗಿರ್ಬೇಕು. ಸರಿ, ದುಡ್ಡು ಮತ್ತು ಜಾಗದ ಬಗ್ಗೆ ಮಾತಾಡಿದ್ವಿ. ಈಗ ಬಿಸ್ನೆಸ್ನ ಹೃದಯ ಭಾಗಕ್ಕೆ ಬರೋಣ. ಅಂದ್ರೆ ನಮ್ಮ ಕಸ್ಟಮರ್ಸ್ ಯಾರು ಮತ್ತು ಅಂಗಡಿಯಲ್ಲಿರೋ ಸ್ಟಾಕ್ ಅನ್ನ ಸ್ಮಾರ್ಟಾಗಿ ಮ್ಯಾನೇಜ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ವಿಷಯವನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ನಮ್ಮ ಮೇನ್ ಕಸ್ಟಮರ್ಸ್ ಮನೆ ಕಟ್ಸೋ ಓನರ್ಗಳಲ್ಲ, ಬದಲಿಗೆ ಪ್ರತಿದಿನ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಕೆಲಸ ಮಾಡೋ ಪ್ರೊಫೆಷನಲ್ಸ್. ಈ ಚಾರ್ಟ್ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಸುಮಾರು 80% ಬಿಸ್ನೆಸ್ ಬರೋದು ಪ್ಲಂಬರ್, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್, ಪೇಂಟರ್ಗಳಂತವರಿಂದ. ಕೇವಲ 20% ಮಾತ್ರ ನೇರವಾಗಿ ಮನೆ ಮಾಲೀಕರಿಂದ ಬರುತ್ತೆ. ಇದರ ಅರ್ಥ ಏನು? ಈ ಪ್ರೊಫೆಷನಲ್ಸ್ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದೇ ಯಶಸ್ಸಿನ ಸೀಕ್ರೆಟ್. ಸ್ಟಾಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಸುಮ್ಮನೆ ಅಲ್ಲ, ಇದು ತುಂಬಾ ಕ್ರಿಟಿಕಲ್. ಪ್ರತಿದಿನ ಯಾವುದು ಜಾಸ್ತಿ ಸೇಲ್ ಆಗತ್ತೆ ಅಂತ ಟ್ರ್ಯಾಕ್ ಮಾಡಿ. ಆ ಐಟಮ್ಗಳು ಯಾವತ್ತೂ ಸ್ಟಾಕ್ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ ಡೀಲರ್ಗಳ ಹತ್ರ ಒಳ್ಳೆ ಸಂಬಂಧ ಇಟ್ಕೊಂಡು ಅವರಿಂದ ಕ್ರೆಡಿಟ್ ಫೆಸಿಲಿಟಿ ತಗೊಳ್ಳಿ. ಮತ್ತೆ ಪ್ರತಿಯೊಂದು ವ್ಯವಹಾರವನ್ನು ಒಂದು ಪುಸ್ತಕದಲ್ಲಿ ಬರ್ದಿಡೋ ಅಭ್ಯಾಸ ಮಾತ್ರ ಮರಿಬೇಡಿ. ಯಾವುದೇ ಬಿಸ್ನೆಸ್ ಆದ್ರೂ ಸರಿ, ಅದರಲ್ಲಿ ಚಾಲೆಂಜಸ್ ಇರುತ್ತೆ, ಪ್ರಾಫಿಟ್ ಕೂಡ ಇರುತ್ತೆ. ಹಾಗಾದ್ರೆ ಈ ಬಿಸ್ನೆಸ್ಸಲ್ಲಿ ಎದುರಾಗೋ ದೊಡ್ಡ ಸವಾಲುಗಳು ಯಾವುದು ಮತ್ತೆ ಇದರಲ್ಲಿ ಎಷ್ಟು ಲಾಭ ಮಾಡಬಹುದು? ಬನ್ನಿ ನೋಡೋಣ. ಇದು ಬಹುಶಃ ಈ ಬಿಸ್ನೆಸ್ನ ಅತಿ ದೊಡ್ಡ ಚಾಲೆಂಜ್. ಅದೇನೆಂದ್ರೆ ಸಾಲ. ನಿಮ್ಮ ಒಟ್ಟು ಸೇಲ್ಸ್ನಲ್ಲಿ 50%ಗಿಂತ ಜಾಸ್ತಿ ಸಾಲದಲ್ಲೇ ಹೋಗ್ಬೋದು. ಈ ಕ್ಯಾಶ್ ಫ್ಲೋನ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಸರ್ವೈವ್ ಆಗೋದೇ ಕಷ್ಟ. ಇದು ಕೈ ಮೀರಿದ್ರೆ ನಿಮ್ಮ ಬಂಡವಾಳ ಅಲ್ಲೇ ಲಾಕ್ ಆಗಿ ಬಿಸ್ನೆಸ್ ಮುಳುಗೋಗೋ ಚಾನ್ಸಸ್ ಜಾಸ್ತಿ. ಓಕೆ, ಇಷ್ಟೆಲ್ಲ ಕಷ್ಟ ಇದ್ರೂ ಲಾಭ ಎಷ್ಟು ಅಂತಾನೂ ತಿಳ್ಕೋಬೇಕಲ್ವಾ? ಎಲ್ಲ ಖರ್ಚು ವೆಚ್ಚಗಳನ್ನ ತೆಗೆದ ಮೇಲೆ ಈ ಬಿಸ್ನೆಸ್ಸಲ್ಲಿ ಆನ್ ಆನ್ ಆವ್ರೇಜ್ 20-30% ಪ್ರಾಫಿಟ್ ಮಾರ್ಜಿನ್ ನಿರೀಕ್ಷಿಸಬಹುದು. ಆದರೆ ಕೆಲವು ಪ್ಲಂಬಿಂಗ್ ಐಟಮ್ಗಳಲ್ಲಿ ಮಾರ್ಜಿನ್ ಜಾಸ್ತಿ ಇರುತ್ತೆ, ಬೇರೆ ಕೆಲವರಲ್ಲಿ ಕಡಿಮೆ ಇರಬಹುದು. ಈಗ ಲೀಗಲ್ ವಿಷಯಕ್ಕೆ ಬರೋಣ.
ಬಿಸ್ನೆಸ್ ನಡೆಸೋಕೆ ಈ ಲೈಸೆನ್ಸ್ಗಳೆಲ್ಲ ಬೇಕೇ ಬೇಕು. ನಿಮ್ಮ ಲೋಕಲ್ ಮುನ್ಸಿಪಾಲಿಟಿಯಿಂದ ಟ್ರೇಡ್ ಲೈಸೆನ್ಸ್, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ವರ್ಷದ ಟರ್ನ್ಓವರ್ 40 ಲಕ್ಷ ದಾಟಿದ್ರೆ GST ರಿಜಿಸ್ಟ್ರೇಷನ್ ಮಾಡಿಸೋದು ಕಂಪಲ್ಸರಿ. ಇದನ್ನೆಲ್ಲ ಮೊದಲೇ ಮಾಡ್ಕೊಂಡ್ರೆ ಆಮೇಲೆ ಯಾವುದೇ ತಲೆನೋವು ಇರಲ್ಲ. ಸೊ ಒಂದು ಯಶಸ್ವಿ ಹಾರ್ಡ್ವೇರ್ ಅಂಗಡಿ ಕಟ್ಟೋಕೆ ಬೇಕಾದ ಸಂಪೂರ್ಣ ಬ್ಲೂ ಪ್ರಿಂಟ್ ಈಗ ನಿಮ್ಮ ಕೈಲಿದೆ. ಈಗ ಬೇಕಾಗಿರೋದು ಮುಂದಿನ ಹೆಜ್ಜೆ ಇಟ್ಟು ಈ ಪ್ಲಾನನ್ನ ರಿಯಾಲಿಟಿಯಾಗಿ ಬದಲಾಯಿಸೋದು ಅಷ್ಟೇ.